ಎಲ್ರಿಗೂ ಚಂದ್ರಿಕಾ ಕನ್ನಡತಿ ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ತುಂಬ ದಿನ ಆಗೋಯ್ತು, ನಾನಂತೂ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇದು ನಿನ್ನೆ ವಿಡಿಯೋ. ನಿನ್ನೆ ಏಕಾದಶಿ ಇತ್ತಲ್ಲ, ರಾಯರ ವಿಡಿಯೋ ಜೊತೆನೇ ಬಂದಿದ್ದೀನಿ. ನನ್ನ ಮಾರ್ನಿಂಗ್ ಶುರು ಆಗೋದು ವಾಕ್ ಹೋಗಿದ್ದೆ. ಆವಾಗ ಸೂರ್ಯನ ಒಂದು ಉದಯ ಆಗೋ ಅಂಥ ಒಂದು ತುಂಬ ಸುಂದರವಾದ ಕ್ಷಣನ ವಿಡಿಯೋ ಮಾಡ್ಕೊಂಡೆ. ರೈಲ್ವೆ ಸ್ಟೇಷನ್ ಹತ್ರ ವಾಕ್ ಹೋಗ್ತೀನಿ, ಇಲ್ಲೇ ನಿಯರಲ್ಲಿರೋ ರೈಲ್ವೆ ಸ್ಟೇಷನ್ ಹತ್ರ. ನಾವು 3 ಜನ ಸ್ನೇಹಿತರು ಹೋಗ್ತೀವಿ. ಒಬ್ಬರು ಅಕ್ಕ, ಇನ್ನೊಬ್ಬರು ನನ್ನ ಫ್ರೆಂಡು. ನಾವು ಯಾವಾಗಲೂ ಜೊತೆಲಿರ್ತೀವಿ. ರಾಧಕ್ಕ ಅಂತ ಮತ್ತು ನೇತ್ರ ಅಂತ. ನೋಡಿ ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೆಳಗ್ಗೆ ಎದ್ದು ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬಂದುಬಿಟ್ರೆ ಮೈಂಡು ಫ್ರೆಶ್ ಆಗಿಬಿಡುತ್ತೆ ಅಲ್ವಾ. ಎಷ್ಟು ಫ್ರೆಶ್ ಫೀಲ್ ಆಯಿತು ಅಂದರೆ, ಇವರೇ ನೇತ್ರ, ನನ್ನ ಆತ್ಮೀಯ ಗೆಳತಿ. ಇವರೇ ರಾಧಕ್ಕ, ಒಂದು ರೀತಿ ಅಮ್ಮ ಅಂತ ಹೇಳಬೇಕು. ಎಲ್ಲ ಕಷ್ಟ ಸುಖಗಳಲ್ಲೂ ಭಾಗಿಯಾಗ್ತಾರೆ. ಪ್ರತಿಯೊಂದು ಶೇರ್ ಮಾಡ್ಕೋತೀವಿ. ಒಳ್ಳೆ ಸ್ನೇಹಿತರನ್ನು ಸಂಪಾದನೆ ಮಾಡಿದ್ದೀನಿ. ಅದೇ ನನ್ನ ಖುಷಿ, ನನ್ನ ಜೀವನದ ದೊಡ್ಡ ಆಸ್ತಿ ಅಂತ ಹೇಳಬೇಕು. ಹಾಗೆ ಮತ್ತು ವಾಕ್ ಮಾಡ್ತಾ ರೈಲ್ವೆ ಸ್ಟೇಷನಲ್ಲಿ ಒಂದಷ್ಟು ವಿಡಿಯೋ ಮಾಡಿಕೊಂಡೆ. ಸೂರ್ಯನ ಕಿರಣ ಬೀಳ್ತಾನೆ ಇತ್ತು. ಅದೊಂಥರ ಮನೋಹರವಾಗಿತ್ತು ದೃಶ್ಯ. ಮತ್ತೆ ಅದೇ ದೃಶ್ಯನ ವಿಡಿಯೋ ಮಾಡ್ಕೊಂಡೆ. ವಾಕ್ ಮುಗಿಸಿ, ವ್ಯಾಯಾಮ ಮುಗಿಸಿ ಸುಸ್ತಾಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಅವರು ಯಾವಾಗಲೂ ನಗ್ತಾ ಇರೋದೆ ರಾಧಕ್ಕ. ಅದಕ್ಕೆ ಅವ್ರನ್ನ ನಾನು ಕೀಟ್ಲೆ ಮಾಡ್ತಾ ಇರ್ತೀನಿ. ನೋಡಿ, ಯಾವಾಗಲೂ ನಗ್ತಾರೆ. ನಗುವಿನ ಒಡತಿ ಅವರು. ಅದಕ್ಕೆ ರೇಗಿಸ್ತಿದ್ದೆ. ನೋಡಿ, ನಿಮಗೆ ಸರಿಯಾಗಿ ಯೂಟ್ಯೂಬಲ್ಲಿ ನಿಮ್ಮನ್ನು ಏನೇನೋ ಅಂದು ನಿಮ್ಮನ್ನು ಟೀಕೆ ಮಾಡ್ತೀನಿ ನಾನು ಅಂತ. ಅದಕ್ಕೆ ಅಲ್ಲಿಂದ ಬಂದು ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಏಕಾದಶಿ ಇರೋದ್ರಿಂದ ರಾಯರಿಗೆ ಮಾಮೂಲಿ ಅಲಂಕಾರ ಮಾಡೋ ಹಾಗಿಲ್ಲ, ತುಳಸಿ ಅಷ್ಟೇ ಅಲಂಕಾರ ಇತ್ತು. ನಿಮಗೆ ಒಂದು ವಿಷಯನ ಹಂಚ್ಕೊಳ್ಳೋಕ್ಕೆ ಅಂತ ಇಷ್ಟಪಡ್ತೀನಿ. ಏನು ಗೊತ್ತಾ, ಯಾರೋ ಒಬ್ಬರು ನನ್ನ ಪಾರ್ಲರ್ಗೆ ಹಿಂಗೇ ಕಸ್ಟಮರ್ ಬಂದಿದ್ದರು. ಅವರು ಒಂದು ಘಟನೆನ ಹೇಳಿದರು. ಅವರ ಜೀವನದ ಸ್ಟೋರಿನ ಕೇಳಿ ನಿಜವಾಗ್ಲೂ ರೋಮಾಂಚನ ಆಯಿತು. ಆ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು. ಏನು ಅಂದರೆ, ಅವ್ರು ಯಾರ ಹತ್ರನೂ ಆ ವಿಷಯನ ಶೇರ್ ಮಾಡ್ಕೊಂಡಿರಲಿಲ್ಲವಂತೆ. ನಾನು ಯೂಟ್ಯೂಬಲ್ಲೇ ಹಾಕ್ತಾಯಿದ್ದೀನಿ. ನೀವು ಈ ವಿಡಿಯೋ ನೋಡಿದಾಗ ದಯವಿಟ್ಟು ಬೇಜಾರಂತೂ ಮಾಡ್ಕೋಬೇಡಿ. ಯಾಕೆ ಅಂದರೆ, ರಾಯರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇದನ್ನು ಅವರ ವೈಯಕ್ತಿಕವಾಗಿ ಅವರು ಈಗ ನಮ್ಮ ಜೀವನದಲ್ಲಿ ಏನೇನು ಮಾಡಿದ್ದಾರೆ ಅದನ್ನು ಯಾರಾದರೂ ಹೇಳಿದಾಗ, ಅದು ನಾವು 4 ಜನ ಜೊತೆ ಹಂಚ್ಕೊಂಡಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಂಗಾಗಿ ಈ ವಿಡಿಯೋದಲ್ಲಿ ಪೂರ್ತಿ ಹೇಳೋಕ್ಕಾಗಲ್ಲ. ಎಷ್ಟು ಹೇಳೋಕ್ಕೆ ಸಾಧ್ಯ ಅಷ್ಟು ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ಪೂರ್ತಿ ಹೇಳ್ತೀನಿ. ಏನಂದರೆ, ಅವರು ರಾಯರನ್ನ ಅಷ್ಟೊಂದು ನಂಬ್ತಾ ಇರಲಿಲ್ವಂತೆ. ನಾನು ಪೂಜೆ ಮುಗಿಸಿ ದೇವ್ರಿಗೆ ಆರತಿ ಮಾಡ್ತಾಯಿದ್ದೆ. ಆರತಿ ವಿಡಿಯೋ ಇದು. ರಾಯರಿಗೆ ತುಪ್ಪದ ಆರತಿ ಅಂದರೆ ತುಂಬಾ ಇಷ್ಟ. ಅವ್ರಿಗೆ ಸುಮಾರು ಒಂದು 18 ವರ್ಷಗಳ ಕಾಲ ಮಕ್ಕಳಿರಲಿಲ್ವಂತೆ. ನಿಜವಾಗ್ಲೂ ಕೇಳಿದರೆ ರೋಮಾಂಚನ ಆಗುತ್ತೆ. ಅವರು ಅಷ್ಟೊಂದು ಪೂಜೆ ಪುರಸ್ಕಾರಗಳನ್ನ ನಂಬ್ತಾ ಇರಲಿಲ್ವಂತೆ. ರಾಯರ ಫೋಟೋ ಹಿಂಗೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾಗ, ರಾಯರ ಮಠಕ್ಕೆ ರಾಯರ ಫೋಟೋ ತಂದು ಮನೇಲಿಟ್ಟು ಪೂಜೆ ಮಾಡ್ತಿದ್ರಂತೆ. ಪೂಜೆ ಮಾಡ್ತಿದ್ದಾಗ ಏನಾಯಿತು, ದೇವ್ರ ಮನೇಲಿ ಇಷ್ಟೊಂದು ಈ ಫೋಟೋಸ್ ಎಲ್ಲ ಜಾಸ್ತಿ ಆಯಿತು. ಬೇಡ, ಫೋಟೋಸ್ ತೆಗೆದಿಟ್ಬಿಡೋಣ ಅಂತ ಎಲ್ಲ ಫೋಟೋನು ಕಟ್ಟಿ ತೊಗೊಂಡೋಗಿ ಅವ್ರ ಹಳ್ಳಿ ಮಿಷನ್ ಮನೆಯಲ್ಲಿ ಎಲ್ಲ ಫೋಟೋಗಳನ್ನ ಇಟ್ಬಿಟ್ರಂತೆ. ಆಯಿತು. ಅವ್ರ ಪಾಡಿಗೆ ಅವ್ರ ಕೆಲಸಗಳಲ್ಲಿ ಬ್ಯುಸಿ ಆದರು. ಒಂದಿನ ಅವ್ರಿಗೆ ಮಿಷನ್ ಮನೆ ಏನೋ ಕ್ಲೀನ್ ಮಾಡೋಕ್ಕೆ ಹೋದಾಗ ಅನಿಸ್ತಂತೆ, ನಾನು ರಾಯರ ಫೋಟೋ ಯಾಕೆ ಇಲ್ಲಿ ಇಟ್ಟಿದ್ದೀನಿ, ತಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಬೇಕು ನಾನು ರಾಯರ ಫೋಟೋನ ಅಂತ. ನಾನು ಹೇಳಿದ್ದೀನಿ, ಸಾಧ್ಯವಾದಷ್ಟು ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲಿ ಕೊನೆ ಆಗುತ್ತೋ ಅಲ್ಲಿವರೆಗೂ ಹೇಳ್ತೀನಿ. ಆಮೇಲೆ ಆ ಫೋಟೋನ ಅಲ್ಲಿ ನೋಡಿ, ಬೇರೆ ಫೋಟೋಸ್ ಎಲ್ಲ ತೊಗೊಂಡೋಗಿ ಕಟ್ಟಿಟ್ಟಿದ್ರಂತೆ. ಯಾವ ಫೋಟೋನೂ ತರಲಿಲ್ವಂತೆ.